ಎಲ್ಲರಿಗೂ ನಮಸ್ಕಾರ. ಇದು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ತಾವು ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ನನ್ನ ಜೊತೆಗೆ ನಿಲ್ಲಿ, ಜೊತೆಯಾಗಿ ಹೆಜ್ಜೆ ಹಾಕೋಣ. ಈ ಸಮಾಜವನ್ನು ಉಳಿಸುವುದಕ್ಕೆ, ಈ ಸಮಾಜದಲ್ಲಿನ ಧರ್ಮನಿರಪೇಕ್ಷವಾದವನ್ನು ಉಳಿಸೋದಕ್ಕೆ, ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಉಳಿಸೋದಕ್ಕೆ. ಇವತ್ತು ಕೆಲವೊಂದು ಬಹಳ ಮಹತ್ವದ ರಾಜಕೀಯ ಬೆಳವಣಿಗೆಗಳು ಬೆಳಗ್ಗೆನಾಗ್ತಾ ಇದೆ. ಅದು ಭಾರತೀಯ ಜನತಾ ಪಕ್ಷದಲ್ಲಿ. ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಇವತ್ತು ಅವರು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಪಕ್ಷದ ವರಿಷ್ಠರ ವಿಶೇಷ ಸೂಚನೆಯ ಮೂಲಕ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ನಡ್ಡಾ ಅವರು, BJPಯ ಅಧ್ಯಕ್ಷರೇನಿದ್ದಾರೆ, ಅವರು ಫೋನ್ ಮಾಡಿ ಬರುವಂತೆ ತಿಳಿಸಿದ್ದಾರೆ. ಈ ಕರೆ ಬಹಳ ಮಹತ್ವದ್ದು ಅಂತ ನಾನು ನಂಬಿದ್ದೇನೆ. ಯಾಕೆಂತಂದರೆ BJPಯ ಒಳಗಡೆನೇ ಯಡಿಯೂರಪ್ಪನವರನ್ನು ಪಕ್ಕಕ್ಕೆ ತಳ್ಳುವ, ಅವರ ಶಕ್ತಿ ಗುಂದಿಸುವ ಕೆಲಸ ನಡೆದಿತ್ತು. ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವಾಗ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗಿತ್ತು. ಇದಕ್ಕೂ ಕೂಡ ಯಡಿಯೂರಪ್ಪ ಸಿಟ್ಟು ಮಾಡಿಕೊಳ್ಳಲಿಲ್ಲ. ಆ ದೃಶ್ಯ ನಿಮಗಿನ್ನು ನೆನಪಿರ್ಬೋದು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸಂದರ್ಭ ಅದು. ಅವರ ಕಣ್ಣಲ್ಲಿ ನೀರು ಬಂದಿತ್ತು. ರಾಜ್ಯದಲ್ಲಿ BJPಯನ್ನು ಕಟ್ಟಿದ ನಾಯಕರು ಅವರು. ಅವ್ರ ಬಗ್ಗೆ ಸಾವಿರ ಭಿನ್ನಾಭಿಪ್ರಾಯಗಳು ನನಗಿವೆ. ಭ್ರಷ್ಟಾಚಾರದ ಬಗ್ಗೆ, ಅವ್ರ ಮೇಲಿರುವ ಆರೋಪಗಳ ಬಗ್ಗೆ ನನಗೆ ಬೇಸರ ಇದೆ. ಮತ್ತು ನಾನು ಅವರನ್ನು 1983ರಿಂದ ನೋಡ್ತಾ ಬಂದವರು. ಅವರು ಪಕ್ಷ ಕಟ್ಟುವುದಕ್ಕೆ ನಡೆಸಿದ ಯತ್ನವನ್ನು ಯಾರೂ ನಿರಾಕರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಅವರು ವೀರಶೈವ ಲಿಂಗಾಯತರ ಪ್ರಶ್ನಾತೀತ ನಾಯಕರಾಗಿದ್ದರು. ಅವರಿಗೆ ಅವಮಾನವನ್ನು ಮಾಡಲಾಯಿತು. ಅದಾದ ಮೇಲೆ ಸತತವಾಗಿ ನೀವು ಚುನಾವಣೆಯ ಟಿಕೆಟ್ ಹಂಚಿಕೆಯಿಂದ ಪ್ರಾರಂಭ ಆದರೆ ಲಿಂಗಾಯತರನ್ನು BJP ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋ ಅನುಮಾನ ಬರುವ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಅದರಂತೆ ಭಾಳಷ್ಟು ಲಿಂಗಾಯತ ಸಮುದಾಯದವರು ಇದರಿಂದ ಮನನೊಂದು BJPಯಿಂದ ದೂರ ಹೋದರು ಅನ್ನುವುದು ನಮಗೆಲ್ಲ ಗೊತ್ತಿದೆ. ಇದರ ಅಲ್ಟಿಮೇಟ್ ಪರಿಣಾಮ ಏನು? BJP ಚುನಾವಣೆಯಲ್ಲಿ ಸೋತ ಮೇಲೆ BJPಯ ಒಳಗಿರುವ ಕುರೂಪಗಳು ಹೊರಗೆ ಬರೋದು ಪ್ರಾರಂಭ ಆದವು. ಪರಸ್ಪರ ಒಬ್ಬರ ಮೇಲೆ ಒಬ್ಬರು ದೂಷಿಸ್ತಾ ಸೋಲಿಗೆ ಅವರು ಕಾರಣ ಅನ್ನುವ ಒಂದು ಮಾತುಗಳು, ಟೀಕೆಗಳು ನಡೆದವು. ರಾಜಕಾರಣದಲ್ಲಿ ಇದು ಹೊಸದಲ್ಲ, ಇಂಥದ್ದು ನಡೀತಾ ಇರ್ತವೆ. ಆದರೆ ಇದಕ್ಕೆಲ್ಲ ಯಡಿಯೂರಪ್ಪನವರನ್ನು ಹೊಣೆಗಾರರನ್ನಾಗಿ ಮಾಡುವ ಒಂದು ಯತ್ನ ಪಕ್ಷದ ಒಳಗಡೆ ನಡೀತಾ ಇತ್ತು. BL ಸಂತೋಷ್ ಅವರ ಗುಂಪಿಗೆ ಸೇರಿದ ನಾಯಕರುಗಳು, CT ರವಿ ಅಂತವರು, ಪ್ರತಾಪ್ ಸಿಂಹ ಅಂತವರು ಇಂಡೈರೆಕ್ಟ್ಲಿ ಯಡಿಯೂರಪ್ಪನವ್ರ ಮೇಲೆ ದಾಳಿ ನಡೆಸೋ ಪ್ರಾರಂಭ ಮಾಡಿದರು. ಅದು ಯಾವ ಸ್ಥಿತಿಗೆ ಬಂತು ಅಂದರೆ, ಯಡಿಯೂರಪ್ಪನವ್ರ ಜಾಗದಲ್ಲಿ ಇನ್ಯಾರು ಇದ್ದರೆ ಸಾಕಪ್ಪ ಈ ರಾಜಕಾರಣ ನನಗೆ ಅಂದ್ಬಿಡ್ತಿದ್ರು. ಅಷ್ಟು ಅವಮಾನವನ್ನು ಮಾಡಲಾಯಿತು, ಅಷ್ಟು ತುಳಿಲಾಯಿತು. ಇದಕ್ಕೆ ಪಕ್ಷದ ವರಿಷ್ಠರ ಕೃಪಾಶೀರ್ವಾದ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನೀವು ಯತ್ನಾಳ್ ಅವರನ್ನು ತಗೊಳ್ಳಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸತತವಾಗಿ ಯಡಿಯೂರಪ್ಪನವ್ರನ್ನ ಟಾರ್ಗೆಟ್ ಮಾಡ್ತಾ ಬಂದರು. ಆಗ BJPಯ ವರಿಷ್ಠರುಗಳು ಬಾಯಲ್ಲಿ ಕಡ್ಬಾಕೊಂಡು ಕೂತ್ಕೊಂಡಿದ್ದರು. ಚುನಾವಣೆ ಇನ್ನೇನು ಬಂತು ಅನ್ನುವಾಗ ಒಂದು ನೋಟಿಸ್ ಕೊಟ್ಟ ಒಂದು ನಾಟಕವನ್ನು ಮಾಡಲಾಯಿತು. ಆದರೆ ಅಲ್ಲಿಯವರೆಗೆ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜೇಂದ್ರ ಅವರ ವ್ಯಕ್ತಿತ್ವವನ್ನು ನಾಶಪಡಿಸುವ ಕೆಲಸವನ್ನು BJP ಒಳಗಡೆ ಮಾಡಿದ್ರು. ಆದರೆ ತಮಾಷೆ ಗೊತ್ತಾ ನಿಮಗೆ, ಈ ಯಡಿಯೂರಪ್ಪನವ್ರಿಗೆ ಕಾಂಗ್ರೆಸ್ ಸ್ನೇಹಿತರಿದ್ದಾರೆ. ಸೊ ಸಿದ್ದರಾಮಯ್ಯನವರು ಸ್ನೇಹಿತರು, DK ಅವರು ಸ್ನೇಹಿತರು, ಅವ್ರ ಸಂಬಂಧ ಭಾಳ ಆತ್ಮೀಯವಾಗಿದೆ. ಆದ್ದರಿಂದ ಏನನ್ನು ಕಾಂಗ್ರೆಸ್ಸು ಮಾಡಿಲ್ವೋ ಆ ಕೆಲಸವನ್ನು BJP ಹೊರಗೆ ಮಾಡಿದ್ರು. ಭಾಳ ಸಿಂಪಲ್ ಆದ, ಸರಳವಾದ ಉದ್ದೇಶ ಅಂದರೆ ಯಡಿಯೂರಪ್ಪನವ್ರನ್ನ ರಾಜಕೀಯವಾಗಿ ಪೂರ್ಣ ಮುಗಿಸ್ಬಿಡ್ಬೇಕು ಅಂತ. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ನೋಡಿ. ಬಂದ ಮೇಲೆ ಅವ್ರ ಗ್ಯಾರಂಟಿಗಳು ಬರಲ್ಲ ಅನ್ನೋ ಒಂದು ವಾತಾವರಣ ಸೃಷ್ಟಿ ಮಾಡುವ ಯತ್ನ ನಡೀತು. ಮಾಧ್ಯಮಗಳು ಸೇರಿದು ಎಲ್ಲ ಮಾಡಿದ್ರು. 5 ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸೋದಕ್ಕೆ ಈಗಲೂ ಕಷ್ಟ ಇದೆ. ಇಟ್ಸ್ ನಾಟ್ ಸೋ ಈಸಿ. ಈಗ ಅಕ್ಕಿದು ಪ್ರಾಬ್ಲಮ್ ಆಗಿ ಕೂತಿದೆ. ಅನ್ನಭಾಗ್ಯಕ್ಕೆ ಅಕ್ಕಿ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ, ಅದಕ್ಕೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಟ್ ಇಸ್ ಅ ಸೀರಿಯಸ್ ಪ್ರಾಬ್ಲಮ್. ಬಟ್ ಅವರು ಕಾಂಗ್ರೆಸ್ ಇಂಪ್ಲಿಮೆಂಟ್ ಮಾಡಿದ ಮೊದಲ ಗ್ಯಾರಂಟಿ ಇದೆಯಲ್ಲ, ಶಕ್ತಿ ಯೋಜನೆ, ಅದು ನಿರೀಕ್ಷೆಗೆ ಮೀರಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದೆ.
ಮಹಿಳೆಯರು ಸಂತೋಷ ಪಡ್ತಿದ್ದಾರೆ. ಆಗಲೂ ಕೂಡ ಈ ಯೋಜನೆ ಬಗ್ಗೆ ಬೇರೆ ಬೇರೆ ಮಾತುಗಳನ್ನ ಆಡಲಾಯಿತು. ಮಹಿಳೆಯರೆಲ್ಲ ಗಂಡನ ಬಿಟ್ಟುಕೊಟ್ಟು ಬಸ್ ಹತ್ಕೊಂಡು ಹೊಂಟು ಹೋಗ್ಬಿಡ್ತಾರೆ, ಮುಗಿದೋಯ್ತು, ಸುಮ್ಮನೆ ಸುತ್ತಾರೆ, ಈ ರೀತಿಯ ಮಾತುಗಳು ಬಂತು. ಆದರೆ ಮಹಿಳೆಯರು ಎಂದು ಬೇಜವಾಬ್ದಾರಿಯಿಂದ ವರ್ತನೆ ಮಾಡಲ್ಲ. ಅವರಿಗೆ ಕುಟುಂಬ ನಡೆಸಿ ಗೊತ್ತಿರುತ್ತೆ. ಕುಟುಂಬದಲ್ಲಿ ಗಂಡನಾದವನು 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಎಷ್ಟೇ ದುಡಿದುಕೊಂಡು ಬರಲಿ, ಆ ದುಡಿತದಲ್ಲಿಯೇ ಸಂಸಾರವನ್ನು ನಡೆಸುವುದು. ಆದ್ದರಿಂದ ಬಸ್ನನ್ನು ಅವರು ಹಾಗೆ ಬಳಸ್ಕೊಂಡೇ ಇಲ್ಲ. ಆದರೆ ನೀವು ಭಾಳಷ್ಟು ಜನರ ಹೇಳಿಕೆಗಳ ಮಹಿಳೆ ಹೇಳಿಕೆ ನೋಡಿರ್ಬೋದು. ನನಗೆ ಒಂದು 2,000 3,000 ತಿಂಗಳಿಂದ ಉಳಿಯುತ್ತೆ ಸರ್, ಈ ಹಣವನ್ನು ನನ್ನ ಮಗುವಿನ ಶಿಕ್ಷಣಕ್ಕೆ ಬಳಸ್ತೀನಿ, ಅವ್ರಿಗೆ ಪುಸ್ತಕ ತರ್ತೀನಿ, ಅವ್ರಿಗೆ ಯೂನಿಫಾರ್ಮ್ ತರ್ತೀನಿ. ಈ ಸಂತೋಷದ ಮಾತುಗಳು ನಿಮಗೆ ಅರ್ಥ ಆಗಲ್ವಾ? ಮಹಿಳೆಯರು ಆ ಮಾತುಗಳನ್ನು ಆಡಿದ್ರು. ಅದರ ಜೊತೆಗೆ ಪ್ರಜಾವಾಣಿ ಪತ್ರಿಕೆ ಬಂದಂಥ ಒಂದು ವರದಿ ಕೂಡ. ಸೊ ಒಂದು ಇಡೀ 4 ನಿಗಮಗಳೇನಿವೆ ಸಾರಿಗೆ ಸಂಸ್ಥೆದು, ಅದು ಲಾಭದತ್ತ ಹೋಗ್ತಾ ಇದೆ. ಇದು ಇಡೀ ಮಹಿಳಾ ರಾಜಕೀಯವಾಗಿ ಮಾತನಾಡೋದಾದರೆ ಮಹಿಳಾ ಸಮುದಾಯ ಏನಿದೆ, ಮಹಿಳೆಯರು ಏನಿದ್ದಾರೆ, ನಿಯರ್ಲಿ 50%, 49.9% ಏನಿದ್ದಾರೆ, ಮಹಿಳೆಯರೆಲ್ಲ ಕಾಂಗ್ರೆಸ್ ಕಡೆ ಶಿಫ್ಟ್ ಆದಂತೆ ಕಾಣ್ತಾ ಇರೋದು, ಶಿಫ್ಟ್ ಆಗ್ತಾ ಇರೋದು. ಇದು ಮುಳುಗುತ್ತಿರುವ ಬಿ ಜೆ ಪಿಗೆ ಬಹುದೊಡ್ಡ ಹೊಡೆತ. ಈ ಸಂದರ್ಭದಲ್ಲಿ ಬಿ ಜೆ ಪಿಯ ವರಿಷ್ಠರು ಭಾಳ ಗಂಭೀರವಾದ ಚಿಂತನೆ ನಡೆಸಿದ್ರು. ಆ ಕಾರಣಕ್ಕಾಗಿಯೇ ಇನ್ನೇನು ನಾಳೆ ವಿಧಾನಸಭಾ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಅಲ್ಲಿ ಪ್ರತಿಪಕ್ಷದ ನಾಯಕರನ್ನು ಆಯ್ಕೆ ಮಾಡೋದಕ್ಕೆ ಅವರು ಸಾಧ್ಯ ಆಗ್ತಾ ಇಲ್ಲ. ಪಕ್ಷದ ಅಧ್ಯಕ್ಷರು ಅನಿಲ್ ಕುಮಾರ್ ಕಟೀಲ್ ಅವರು ಒಂದು ಸಲ ರಾಜೀನಾಮೆ ಕೊಟ್ಟೆ ಅಂದರು, ಇನ್ನೊಂದು ಸಲ ಕೊಟ್ಟಿಲ್ಲ ಅಂದರು. ಇಡೀ ಪಕ್ಷದ ಇಮೇಜನ್ನು ನಾಶಪಡಿಸುವುದರಲ್ಲಿ ಕಟೀಲ್ ಸಾಹೇಬರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ಅನುಮಾನನೇ ಬೇಕಾಗಿಲ್ಲ. ಅವರು ಅರ್ಧ ನಾಶ ಪಡ್ತಾರೆ. ಅದ್ರ ಜೊತೆ ಬಾಯಿಗೆ ಬಂದಾಗ ನಿಂತ್ಕೊಂಡು ಮಾತನಾಡುವಂಥ ಪ್ರತಾಪ್ ಸಿಂಹ, ಅವನು ತೇಜಸ್ವಿ ಸೂರ್ಯ, ಆ ಸಿ ಟಿ ರವಿ, ಇಂಥವರು ಬಿ ಜೆ ಪಿ ಇಮೇಜನ್ನು ಮುಳುಗಿಸ್ತಾ ಹೋದರು. ಅವರ ಏನು ಎಜೆಂಡಾ ಇತ್ತೋ ಅದು ಕಾಂಗ್ರೆಸ್ನ ಈ ಗ್ಯಾರಂಟಿಗಳ ವಿರುದ್ಧ ಒಂದು ಬಹುದೊಡ್ಡ ಪ್ರತ್ಯಸ್ತ್ರವಾಗಿ ರೂಪುಗೊಳ್ಳುವ ಸಾಧ್ಯತೆ ಕಾಣ್ತಾನೆ ಇಲ್ಲ. ಅದಕ್ಕೆ ಬಿ ಜೆ ಪಿ ವರಿಷ್ಠರು ತುಂಬ ಚಿಂತಿತರಾಗಿದ್ದಾರೆ. ಯಾಕೆಂತಂದರೆ ಒಂದು ಕಾಂಗ್ರೆಸ್ನ ಈ ಗ್ಯಾರಂಟಿಗಳು ಮುಂಬರುವ ಈ ವರ್ಷಾಂತ್ಯದಲ್ಲಿ ಬರುವ 4 ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಮೇಲೆ ಪರಿಣಾಮ ಬೀರಬಹುದು ಅನ್ನೋದು ಒಂದು ಭಯ ಅವರಿಗೆ. ಎರಡನೇದಾಗಿ ಮೋದಿಯವರು ಅವರು ಮುಖ ತೋರಿಸಿ ಮತವನ್ನು ತರುವ ಸ್ಥಿತಿಯಲ್ಲಿಲ್ಲ ಅನ್ನುವುದು ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್ ಇನ್ ಕರ್ನಾಟಕದ ಜನ ಅದನ್ನು ಸಾಬೀತುಪಡಿಸಿದ್ದಾರೆ. ಮೋದಿ ಮುಖ ನೋಡ್ಬಿಟ್ಟು ಊಟ ಹಾಕಲ್ಲ ಅಂತ. ಈ ಮನಸ್ಥಿತಿ ಮಧ್ಯಪ್ರದೇಶಕ್ಕೆ, ರಾಜಸ್ಥಾನಕ್ಕೆ, ಛತ್ತೀಸ್ಗಢಕ್ಕೆ ಶಿಫ್ಟ್ ಆಗಿಬಿಟ್ರೆ ಬಿ ಜೆ ಪಿ ಸ್ಥಿತಿ ಗೋವಿಂದ ಗೋವಿಂದ ಅನ್ನೋ ಸ್ಥಿತಿ ಬಂದ್ಬಿಡುತ್ತೆ. ಅದಕ್ಕೆ ದೇರ್ ಇನ್ ಎ ಸೀರಿಯಸ್ ಮೂವ್. ಆ ಕಾರಣಕ್ಕೆ ಇವತ್ತು ಯಡಿಯೂರಪ್ಪನವ್ರನ್ನ ಡೆಲ್ಲಿಗೆ ಕರೆದಿದ್ದಾರೆ. ಯಡಿಯೂರಪ್ಪನವ್ರನ್ನ ಮಾತು ಕೇಳಿ ಅವರು ಹೇಳಿದವರನ್ನೇ ಅವರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ಮಾಡ್ತಾರೆ, ವಿಧಾನಸಭೆ ಪ್ರತಿಪಕ್ಷದ ನಾಯಕರನ್ನಾಗಿ ಮಾಡ್ತಾರೆ, ಗೊತ್ತಿಲ್ಲ. ಆದರೆ ಯಡಿಯೂರಪ್ಪನವರನ್ನು ಬಿಟ್ಟು ಕರ್ನಾಟಕ ಬಿ ಜೆ ಪಿಯಲ್ಲಿ ಏನನ್ನೂ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ಅರಿವು, ಇದು ಲೇಟ್ ರಿಯಲೈಸೇಷನ್ ಅಂತ ಕರೀತೀವಿ. ಆ ಅರಿವು ಮೋದಿ ಆ್ಯಂಡ್ ಕಂಪ್ನಿಗೆ, ನಡ್ಡಾ ಆ್ಯಂಡ್ ಕಂಪ್ನಿಗೆ, ಅಮಿತ್ ಶಾ ಆ್ಯಂಡ್ ಕಂಪ್ನಿಗೆ ಬಂದಂತೆ ಕಾಣ್ತಾ ಇದೆ. ಸೊ ಇವರನ್ನ ಕಾನ್ಫಿಡೆನ್ಸಿಗೆ ತಗೊಳ್ಳದೆ ನಾವು ಏನೂ ಮಾಡೋಕ್ಕಾಗಲ್ಲ. ಆದರೆ ಇಲ್ಲಿ ಪರಿಸ್ಥಿತಿ ಹಾಗೂ ಇಲ್ಲ. ನಿನ್ನೆ ನೀವು ರೇಣುಕಾಚಾರ್ಯ ಅವರ ಹೇಳಿಕೆ ನೋಡಿ. ಆ ಹೇಳಿಕೆಗಳನ್ನು ಅವರು ಕನಿಷ್ಠ 3-4 ದಿನಗಳಿಂದ ಸತತವಾಗಿ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ. BL ಸಂತೋಷ್ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಸಂತೋಷ್ ಮತ್ತು ಗುಂಪು ಏನಿದೆ ಅಂದರೆ ಭಾಳ ಸ್ಪಷ್ಟವಾಗಿ ಅವರು ಟಾರ್ಗೆಟ್ ಮಾಡಿದ್ದಾರೆ. ಇದಾದ ಮೇಲೆ ಅವರು ನಿನ್ನೆ ಬೆಳಿಗ್ಗೆ ಹೋಗಿ ನೋಡಿದ್ದು ಯಡಿಯೂರಪ್ಪನವ್ರನ್ನ. ಸುಮಾರು 25 ನಿಮಿಷಗಳ ಕಾಲ ಯಡಿಯೂರಪ್ಪನವ್ರ ಮನೆಯಲ್ಲಿ ಕುಳಿತು ಅವರು ಚರ್ಚೆ ನಡೆಸಿದರು. ಈಗ ಮೂಡುವ ಪ್ರಶ್ನೆ, ಯಾವ ಮಾತುಗಳನ್ನು ಸನ್ಮಾನ್ಯ ರೇಣುಕಾಚಾರ್ಯ ಹೇಳಿದ್ದಾರೋ ಆ ಮಾತುಗಳು ಯಡಿಯೂರಪ್ಪನವರ ಮಾತುಗಳೂ ಆಗಿವೆಯೇ? ಯಡಿಯೂರಪ್ಪನವರ ಮನಸ್ಸಿನಲ್ಲಿದ್ದು ಬಹಿರಂಗವಾಗಿ ರೇಣುಕಾಚಾರ್ಯ ಹೇಳ್ತಾ ಇದ್ದಾರೆ. ಯಾಕಂದರೆ ರೇಣುಕಾಚಾರ್ಯ ಎಂದಿದ್ದರೂ ಕೂಡ ಯಡಿಯೂರಪ್ಪನವರ ಶಿಷ್ಯ, ಅವರ ಅನುಮಾನನೇ ಬೇಕಾಗಿಲ್ಲ. ಸೊ ಆ ಮಾತುಗಳನ್ನು ಯಡಿಯೂರಪ್ಪ ಮತ್ತು ನೊಂದಿರುವ ಅವರ ಗುಂಪಿನವರೇನಿದ್ದಾರೆ ಅವರ ಮನಸ್ಥಿತಿಯಾಗಿದ್ದು ಅದನ್ನು ರೇಣುಕಾಚಾರ್ಯ ಬಹಿರಂಗವಾಗಿ ಹೇಳಿರುವ ಸಾಧ್ಯತೆ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ನಿನ್ನೆ ಕೂಡ ಯಡಿಯೂರಪ್ಪ ನೋಡಿದಾಗ ಇಂಥ ಮಾತುಗಳನ್ನು ಹೇಳಬೇಡಿ ಅಂತ ಹೇಳಿದರು ವೈಯಕ್ತಿಕವಾಗಿ ಅಂತಿದ್ದಾರೆ. ಆದರೆ ಯಡಿಯೂರಪ್ಪ ಡಿಸ್ಟೆನ್ಸನ್ನು ಕಾಪಾಡ್ಕೋಬೇಕು ಅಂತಿದ್ದಿದ್ದರೆ ರೇಣುಕಾಚಾರ್ಯ ಇದು ಬಹಿರಂಗವಾಗಿ ಹೇಳ್ಬಿಡ್ಬೋದಾಗಿತ್ತು. ನನಗಿಂಥ ಮಾತುಗಳೆಲ್ಲ ಇಷ್ಟ ಆಗಲ್ಲ, ಇದು ಅವರು ಯಾರನ್ನೋ ಪಂಚೆಯವರು ಅಂತ ಗುರಿ ಇಟ್ಕೊಂಡು ಸಂತೋಷ್ ಬಗ್ಗೆ ಮಾತನಾಡೋದು, CT ರವಿ ಬಗ್ಗೆ ಮಾತನಾಡೋದು ನನಗೆ ಇಷ್ಟ ಆಗಲ್ಲ ಅಂತ ಬಹಿರಂಗವಾಗಿ ಹೇಳ್ಬಿಡ್ಬೋದಾಗಿತ್ತು. ಇನ್ ನೆವರ್ ಡಿಡ್ ದ್ಯಾಟ್.
ದಟ್ ಮೀನ್ಸ್ ಯಡಿಯೂರಪ್ಪ ಈಸ್ ಆಲ್ಸೋ ಪ್ಲೇಯಿಂಗ್ ಹಿಸ್ ಗೇಮ್. ಹೀ ಈಸ್ ಎ ವೆರಿ ಗುಡ್ ಶೂರ್ ಪ್ಲೇಯರ್. ಅವರು ಕ್ರಿಕೆಟ್ ಆಟದಲ್ಲಿ ಕ್ರಿಕೆಟೇ ಆಡ್ತಾರೆ, ಅವರು ಫುಟ್ಬಾಲ್ ಆದರೆ ಫುಟ್ಬಾಲ್ ಆಡ್ತಾರೆ. ಕ್ರಿಕೆಟಲ್ಲಿ ಹೋದರೆ 6 ಹೊಡೆಯೋದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ, ಫುಟ್ಬಾಲ್ಗೆ ಹೋದರೆ ಅವರು ಗೋಲ್ ಹೊಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ದಟ್ ಈಸ್ ಯಡಿಯೂರಪ್ಪ ಪಾಲಿಟಿಕ್ಸ್. ಇಟ್ ಈಸ್ ನಾಟ್ ಸೋ ಈಸಿ. ಈ ವಯಸ್ಸಿನಲ್ಲೂ ಕೂಡ ಯಡಿಯೂರಪ್ಪನವರಿಗಿರುವ ನಿಯಂತ್ರಣ ಇದೆಯಲ್ಲ ಜನಸಾಮಾನ್ಯರ ಮೇಲೆ, ಅದನ್ನು ಮುಗಿಸೋಕ್ಕಾಗಲ್ಲ ಬಿ ಜೆ ಪಿ ವಾಂಟ್ಸ್ ದ್ಯಾಟ್. ಆ ಕಾರಣಕ್ಕಾಗಿ ಲಿಂಗಾಯತರ ಒಂದು ಬೆನ್ನು ಮುರಿಯುವ ಕೆಲಸ ಅಂತ. ಅದಕ್ಕೆ ನಾನು ಇವತ್ತು ಬೆಳಗ್ಗೆ ಬಂದು ನೋಡ್ತಾ ಇದ್ದೆ, ಈ ಸಂಘ ಪರಿವಾರದ ಯಾವನೊಬ್ಬನ ಆಚಾರ್ಯ ಅನ್ನೋನು ಫೇಸ್ಬುಕ್ನಲ್ಲಿ ಒಂದು ಹಾಕಿದ್ದ. ಅದು ಸಂಘ ಪರಿವಾರದ ಮನಸ್ಥಿತಿ ಬಿ ಜೆ ಪಿ ಏನದು ಅಂತ ಅಂದರೆ, ನಿನ್ನೆ ನೀವು ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿ ಇದ್ದಾರಲ್ಲ, ಅವರು ಹೋಗಿ ಒಂದು ಮಸೀದಿಯನ್ನು ಉದ್ಘಾಟನೆ ಮಾಡ್ತಾರೆ. ಆಯಿತಾ, ಆ ಮಸೀದಿಯ ಉದ್ಘಾಟನೆ ಅವ್ರು ಕರೆದಿರ್ತಾರೆ. ಅವ್ರು ಹೋಗ್ಬಿಟ್ಟು ಭಾವೈಕ್ಯತೆ ಬಗ್ಗೆ ಮಾತನಾಡ್ತಾರೆ, ಹಿಂದೂ ಮುಸ್ಲಿಂ ಒಂದಕ್ಕೆ ಮಾತಾಡ್ತಾರೆ, ಅದ್ಭುತವಾಗಿ ಮಾತಾಡ್ತಾರೆ. ಕೆಲವು ತುಣುಕುಗಳನ್ನು ನಾನು ಬೆಳಗ್ಗೆ ನೋಡಿದೆ. ಅದಕ್ಕೆ ಈ ಫೇಸ್ಬುಕ್ ಯೂನಿವರ್ಸಿಟಿ ಅವರು ಹಾಕ್ತಾ ಇರೋದು ಏನು ಗೊತ್ತಾ, ನನಗೆ ಯಾವತ್ತೋ ಗೊತ್ತಿತ್ತು ಈ ಲಿಂಗಾಯತರೆಲ್ಲ ಹೀಗೆ ಇವರು ಬಹುದೊಡ್ಡ ಜಾತಿವಾದಿಗಳು, ಕೋಮುವಾದಿಗಳು ಅಂತ. ಯಾವನ ಆಚಾರ್ಯ ಅಂತ, ಆ ಒಬ್ಬನ ಆಚಾರ್ಯ ಮೋಸ್ಟ್ಲಿ ಬ್ರಾಹ್ಮಣ, ಅವನೇನು ಅನುಮಾನ ಮಾಡಬೇಕಾಗಿಲ್ಲ. ಅವನು ಬಂದು ಆ ಮಾತನ್ನು ಹಾಕ್ತಾ ಇದ್ದ. ದಟ್ ಈಸ್ ಅದು ಈ ಒಬ್ಬ ಆಚಾರ್ಯ ಅನ್ನುವ ಬ್ರಾಹ್ಮಣನ ಚಿಂತನೆ ಅಂದರೆ ಅದು RSS ಚಿಂತನೆ, ಅದು ಸಂಘ ಪರಿವಾರದ ಚಿಂತನೆ. ಆ ಚಿಂತನೆ ಏನಿದೆ, ಆ ಚಿಂತನೆ ಬಿ ಜೆ ಪಿಯ ಚಿಂತನೆಯೂ ಆಗಿದೆ. ಬಿ ಜೆ ಪಿ ಅನ್ನುವುದು ಸಂಘ ಪರಿವಾರದ ಹೊರಮುಖ, ಒಳಮುಖ RSS ಬಿ ಜೆ ಪಿ. ಸೊ ಇವರು ಏನು ಮಾಡ್ತಿದ್ದಾರೆ ಈಗ ಅಂತ ಅಂದರೆ, ಎನಿವೇ ಈ ಬಿ ಜೆ ಪಿಯ ಒಳಗಡೆ ಲಿಂಗಾಯತರ ಒಂದು ನಿಯಂತ್ರಣ ಇದೆ ನೋಡಿ, ಅವರ ಪ್ರಾಬಲ್ಯ ಮುಗಿಸ್ಬೇಕು ಅಂತ. ಯಾಕೆಂದರೆ ಲಿಂಗಾಯತರು ಬಸವಣ್ಣ ಬಗ್ಗೆ ಮಾತಾಡ್ತಾರೆ. ಅವರು ಬಿ ಜೆ ಪಿಲಿ ಎಲ್ಲೇ ಇರಲಿ, ಐ ಸ್ಟಿಲ್ ಬಿಲೀವ್ ಲಿಂಗಾಯಟ್ಸ್ ಆರ್ ಮೋರ್ ಸೆಕ್ಯುಲರ್, ಒಕ್ಕಲಿಗಾಸ್ ಆರ್ ಮೋರ್ ಸೆಕ್ಯುಲರ್, ಬಿಕಾಸ್ ಅವರು ಒಕ್ಕಲಿಗರು ಈ ದೇಶದ ಈ ನೆಲದ ಜೊತೆ ಬದುಕುವವರು. ನೆಲ ಅಂದರೆ ನಮ್ಮ ಪ್ರಕೃತಿ ಅಂದರೆ ಅಮ್ಮ ಅಂತೀವಿ, ತಾಯಿ ಅಂತೀವಿ, ಭೂಮಿ ತಾಯಿ ಅಂತೀವಿ, ಭೂಮಿ ಪೂಜೆ. ಅವರು ಕೋಮುವಾದಿ ಆಗಲ್ಲ. ಹಾಗೆ ಲಿಂಗಾಯತರು ಆಗಲ್ಲ. ಎಷ್ಟೇ ನೀವು ರಾಜಕೀಯ ಕಾರಣಕ್ಕೆ ಹಾಗೂ ಬಿ ಜೆ ಪಿಗೆ ಹೋಗಿರಬಹುದು, ಆದರೆ ಅವರ ಒಳಗಡೆ ಒಬ್ಬ ಬಸವಣ್ಣ ಇದ್ದಾನೆ, ಅವರ ಹೃದಯದಲ್ಲಿ ಬಸವಣ್ಣ ಇದ್ದಾನೆ, ಅವರ ಮನಸ್ಸಿನಲ್ಲಿ ಬಸವಣ್ಣ ಇದ್ದಾನೆ. ಹಾಗೆ ಬಸವನನ್ನು ನಂಬುವವರು, ಅಲ್ಲಮ್ಮನನ್ನು ನಂಬುವವರು, ಅಕ್ಕ ಮಹಾದೇವಿಯನ್ನು ನಂಬುವವರು ಏನಿದ್ದಾರಲ್ಲ, ಅವರು ಕೋಮುವಾದಿ ಆಗಲ್ಲ. ಅದಕ್ಕೆ ಈ ಸಂಘ ಪರಿವಾರದವ್ರಿಗೆ ಸಿಟ್ಟು ಅದ್ರ ಹೊರಗಡೆ ಬರ್ತಿದೆ. ಅದನ್ನು ಬಿ ಜೆ ಪಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಈಗ ಅವರಿಗೆ ಲಿಂಗಾಯತರು ಬಿಟ್ಟರೂ ಆಗಲ್ಲ, ಹಿಡ್ಕೊಂಡ್ರೆ ಭಯ. ಈ ಸ್ಥಿತಿಯಲ್ಲಿ ರಾಜ್ಯ ಬಿ ಜೆ ಪಿ ಹಾಗೂ ಕೇಂದ್ರ ಬಿ ಜೆ ಪಿ ಇದೆ. ಅವರು ಏನು ಮಾಡ್ತಾರೆ ನೆಕ್ಸ್ಟ್ ಐ ಡೋಂಟ್ ನೋ. ಬಟ್ ಅವ್ರಿಗೆ ಕರ್ನಾಟಕದ ಬಹುದೊಡ್ಡ ಚಾಲೆಂಜ್ ಆಗಿದೆ. ಈ ಒಡಕನ್ನು ಸರಿ ಮಾಡಬೇಕು, ಕಾಂಗ್ರೆಸ್ ಜೊತೆ ಹೋರಾಟ ಮಾಡಬೇಕು, ಹೆಚ್ಚಿನ ಸೀಟ್ಗಳು ತಗೋಬೇಕು, ಮತ್ತೊಂದು ಮಾಡಬೇಕು ಅಂತ ಈ ಗೇಮ್ ಪ್ಲ್ಯಾನ್ ಏನಿದೆ, ಇದು ಯಾರನ್ನೇ ಮಾಡಲಿ ಇಟ್ ಈಸ್ ನಾಟ್ ಸೋ ಈಸಿ. ಕರ್ನಾಟಕದ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯಂಥವರನ್ನು ವಿರೋಧಿಸುವಂಥ ನಾಯಕರೇ ಇಲ್ಲವೇ ಇಲ್ಲ. ಯಡಿಯೂರಪ್ಪ ಇದ್ದರೆ ಮಾಡ್ತಿದ್ರು, ಅವರು ಎಸದರದ ಒಳಗಡೆ ಇಲ್ಲ. ಸೊ ಈ ಕಾರಣಕ್ಕಾಗಿ ಬಿ ಜೆ ಪಿ ಚಿಂತಿತ ಆಗಿದೆ. ನಾಳೆ ಗೊತ್ತಾಗುತ್ತೆ ಯಾರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗ್ತಾರೆ, ಯಾರು ಪ್ರತಿಪಕ್ಷದ ನಾಯಕರಾಗ್ತಾರೆ, ಯಾರು ಇದು ಕೇಂದ್ರ ಹೇಳಿದಂತೆ ತಲೆದೂಗುವವರು ಆಗ್ತಾರ, ಸ್ವತಂತ್ರ ವ್ಯಕ್ತಿತ್ವವರು ಆಗ್ತಾರ. ಲೆಟ್ ಅಸ್ ಸಿ. ಇನಿವೇ ಇದಾಗಿತ್ತು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ. ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಜೊತೆಗೆ ನಿಲ್ಲಿ ನನಗೆ ಸಹಾಯ ಮಾಡಿ ಜೊತೆಯಾಗಿ ಮುನ್ನಡೆಯೋಣ. ಎಲ್ಲರಿಗೂ ಈ ದಿನ ಒಳ್ಳೆಯದಾಗಲಿ. ನಮಸ್ಕಾರ.